ಸಾಂಗತ್ಯವನ್ನ ಬರೀತಾರೆ. ಅದಾದ ಮೇಲೆ 18ನೇ ಶತಮಾನದಲ್ಲಿ ಯಾರೋ ಗೊತ್ತಿಲ್ಲ, ಅನಾಮಧೇಯ ವಿರಚಿತ ಮಹಾದೇವಿ ಅಕ್ಕನ ಚರಿತೆ ಅಂತಕ್ಕಂತಹ ಒಂದು ಉದ್ಗ್ರಂಥ ಬರುತ್ತೆ. ಅದನ್ನ ಎಸ್ ಉಮಾಪತಿ ಅಂತಕ್ಕಂಥವರು ಸಂಶೋಧಿಸಿ ಅದನ್ನ ಪುನರ್ ಸಂಪಾದಿಸಿದ್ದಾರೆ. ಈ 4 ಕೃತಿಗಳು ಅಕ್ಕ ಮಹಾದೇವಿಯ ಬಗ್ಗೆ ಇರತಕ್ಕಂತಹ ಸ್ವತಂತ್ರ ಕೃತಿಗಳು. ಇವುಗಳ ಜೊತೆಗೆ ಚಾಮರಸನ ಪ್ರಭುಲಿಂಗ ಲೀಲೆ, ಸಿದ್ದನಂಜೇಶನ ಗುರುರಾಜ ಚರಿತೆ, ಹಾಗೆಯೇ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ ಅವರು ಬರೆದಂತಹ ಕದಳಿಯ ಕರ್ಪೂರ ಎಂಬ ಕಾದಂಬರಿ, ಬಸವರಾಜ ಕಟ್ಟಿಮನಿಯವರ ಗಿರಿಯ ನವಿಲು, ಲಿಂಗೈಕ್ಯ ಪೂಜ್ಯ ಮಾತೆ ಮಹಾದೇವಿಯವರ ತರಂಗಿಣಿ, ಈ ಕಾದಂಬರಿಗಳು ಕೂಡ ಸಾಂದರ್ಭೋಚಿತವಾಗಿ ಮಹಾದೇವಿ ಅಕ್ಕನ ಬಗ್ಗೆ ನಮಗೆ ಸಾಕಷ್ಟು ವಿಚಾರಗಳನ್ನ ನೀಡುತ್ತವೆ. ಇವುಗಳ ಜೊತೆಗೆ ಸ್ವತಃ ಅಕ್ಕ ಮಹಾದೇವಿಯವರು ರಚಿಸಿರ್ತಕ್ಕಂತಹ 434 ವಚನಗಳು, ಇದರ ಜೊತೆಗೆ ಅನೇಕ ಸ್ವರವಚನಗಳು, 67 ತ್ರಿಪದಿಗಳನ್ನ ಒಳಗೊಂಡಂತಹ ಯೋಗಾಂಗ ತ್ರಿವಿಧಿ, ಇವುಗಳಲ್ಲಿ ಶಿವಯೋಗದ ಮೂಲಕ ಯೋಗದ ರಹಸ್ಯವನ್ನ ನಾವು ತಿಳ್ಕೊಳ್ಳಲಿಕ್ಕೆ ಸಹಕಾರಿಯಾಗುತ್ತೆ. ಇವೆಲ್ಲವೂ ಕೂಡ ಅಕ್ಕ ಮಹಾದೇವಿಯವರ ಜೀವನವನ್ನ ತಿಳಿದುಕೊಳ್ಳಲಿಕ್ಕೆ ನಮಗಿರ್ತಕ್ಕಂತಹ ಆಕಾರಗಳು. ಈ ಉಡುತಡಿಯಲ್ಲಿ ಒಂದು ಲಿಂಗಾಯತ ಸಜ್ಜನ ಬಣಜಿಗರ ಕುಟುಂಬ ಇತ್ತು. ಅವರೇ ಸುಮತಿ ದೇವಿ ಮತ್ತು ನಿರ್ಮಲ ಶೆಟ್ಟಿ ಈ ದಂಪತಿಗಳ ಪುತ್ರಳಾಗಿ ಮಹಾದೇವಿ ಅಕ್ಕನ ಜನನ ಕ್ರಿಸ್ತಶಕ 1030 ಈ ದಿನ, ಅಂದ್ರೆ ಇದು ದವನದ ಹುಣ್ಣಿಮೆ. ದವನದ ಹುಣ್ಣಿಮೆ ಯಾವತ್ತು ಬರುತ್ತೋ ಅವತ್ತೇ ಅಕ್ಕ ಮಹಾದೇವಿಯ ಜಯಂತಿ. ಸೊ 1130 ದವನದ ಹುಣ್ಣಿಮೆಯ ದಿನ ಮಹಾದೇವಿ ಅಕ್ಕನ ಜನನ ಆಗುತ್ತೆ. ಆಕೆ ಬಾಲ್ಯಾವಸ್ಥೆಯಲ್ಲೇ ಚನ್ನಮಲ್ಲಿಕಾರ್ಜುನನ ಬಗ್ಗೆ ವಿಶೇಷವಾದಂತಹ ಒಲವನ್ನ ಹೊಂದಿದಂತಹ ಮಹಿಳೆ. ಇದರ ಜೊತೆಗೆ ವಿಶೇಷವಾಗಿ ಅಕ್ಕ ಮಹಾದೇವಿಗೆ ತಾಯಿಯ ಗರ್ಭಾವಸ್ಥೆಯಲ್ಲಿದ್ದಂತಹ ಸಮಯದಲ್ಲೇ ಗರ್ಭಲಿಂಗ ಧಾರಣೆ ಆಗುತ್ತೆ. ಈ ಅಕ್ಕ ಮಹಾದೇವಿಯ ದಾಖಲೆಗಳನ್ನ ನಾವು ನೋಡಿದಾಗ, ಆಕರ ಗ್ರಂಥಗಳನ್ನ ನೋಡಿದಾಗ ನಾನು ಹೇಳಿದಾಗೆ 1210ರಲ್ಲಿ ಹರಿಹರ ಕವಿ ಬರೆದಂತಹ ಉಡುತಡಿಯ ಮಹಾದೇವಿ ಅಕ್ಕನ ರಗಳೆ ಎಂಬ ಗ್ರಂಥದಲ್ಲಿ ಅಕ್ಕ ಮಹಾದೇವಿಗೆ 8ನೆಯ ವಯಸ್ಸಿನಲ್ಲಿ ಶೈವಾಚಾರ್ಯರಿಂದ ದೀಕ್ಷೆ ಆಯಿತು ಅಂತಕ್ಕಂತಹ ಒಂದು ಪ್ರಮುಖವಾದಂತಹ ಮಾಹಿತಿಯನ್ನ ಕೊಡ್ತಾರೆ ಹರಿಹರ. ಆದ್ರೆ ಆ ಶೈವಾಚಾರ್ಯರು ಯಾರು ಅನ್ನೋದನ್ನ ಅವ್ರು ಹೇಳಲ್ಲ. ಆದ್ರೆ 16ನೇ ಶತಮಾನದಲ್ಲಿ ಬರೆದಂತಹ ಚಿಕ್ಕ ರಾಜ ಕವಿ ಬರೆದಂತಹ ಮಹಾದೇವಿ ಅಕ್ಕನ ಸಾಂಗತ್ಯದಲ್ಲಿ ಆ ಚಿಕ್ಕ ರಾಜ ಕವಿ ಹೇಳ್ತಾರೆ, ತಾಯಿಯ ಗರ್ಭಾವಸ್ಥೆಯಲ್ಲಿದ್ದಂತಹ ಸಮಯದಲ್ಲೇ ಮಹಾದೇವಿ ಅಕ್ಕನಿಗೆ ಗರ್ಭಲಿಂಗ ಧಾರಣೆ ಆಯಿತು. ಯಾರಿಂದ ಆಯಿತು ಅಂದ್ರೆ ಮರುಳ ಸಿದ್ಧರಿಂದ ಗರ್ಭಲಿಂಗ ಧಾರಣೆ ಆಯಿತು. ಮುಂದೆ ಅವರೇ ಮಹಾದೇವಿಗೆ ದೀಕ್ಷಾ ಗುರುಗಳಾದ್ರು ಅಂತಕ್ಕಂತಹ ಅಭಿಪ್ರಾಯವನ್ನ ಆ ರಾಜಕವಿ ತನ್ನ ಮಹಾದೇವಿ ಅಕ್ಕನ ಸಾಂಗತ್ಯದಲ್ಲಿ ತಿಳಿಸ್ತಾರೆ. ಈ ಕೃತಿಯ ಬಗ್ಗೆ ತದನಂತರದಲ್ಲಿ ಸಾಕಷ್ಟು ಸಂಶೋಧನೆಗಳಾಗ್ತವೆ. 1938ರಲ್ಲಿ ರಂ ಶ್ರೀ ಮುಗಳಿ ಅಂತಕ್ಕಂಥವ್ರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರಾದಂತಹ ರಂ ಶ್ರೀ ಮುಗಳಿ ಅವರು ಒಂದು ಸಂಶೋಧನಾ ಲೇಖನವನ್ನ ಬರೆದು ಪ್ರಕಟಿಸಿದ್ರು. ಆ ನಂತರ ಸಾಹಿತಿಗಳಾದಂತಹ ಡಾಕ್ಟರ್ ವಿದ್ಯಾಶಂಕರ್ ಅವರು ಕೂಡ ಇದ್ರ ಮೇಲೆ ಸಂಶೋಧನೆಯನ್ನ ನಡೆಸಿ ಮರುಳಸಿದ್ದರೆ ಅಕ್ಕ ಮಹಾದೇವಿಯ ದೀಕ್ಷಾ ಗುರುಗಳು ಅಂತಕ್ಕಂತಹ ಅಭಿಪ್ರಾಯವನ್ನ ಸ್ಪಷ್ಟಪಡಿಸಿದ್ರು. ಈಗಲೂ ಕೂಡ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಒಬ್ಬ ಪ್ರೊಫೆಸರ್ ಕೂಡ ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನ ಮಾಡಿ ಆ ಗರ್ಭಲಿಂಗ ಧಾರಣೆಯ ಬಗ್ಗೆ ಅವರು ಅಧಿಕೃತವಾದಂತಹ ಮಾಹಿತಿಯನ್ನ ನಮಗೆ ಕೊಡ್ತಾರೆ. ಇದರ ಜೊತೆಗೆ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ ಅವರು ಮತ್ತು ಶಾಸಕರು ಮತ್ತು ಸಾಹಿತಿಗಳು ಆಗಿದ್ದಂತಹ ಡಾಕ್ಟರ್ ಮಹಾದೇವ್ ಬಣಕಾರ್ ಅವರು, ಇವರುಗಳು ಕೂಡ
ಅಕ್ಕಮಹಾದೇವಿಯ ದೀಕ್ಷಾ ಗುರು ಈ ಅಕ್ಕಮಹಾದೇವಿಯ ದೀಕ್ಷಾ ಗುರುಗಳು ಮರುಳಸಿದ್ದರೆ ಅಂತಕ್ಕಂತಹ ಅಭಿಪ್ರಾಯವನ್ನ ಅವರೆಲ್ಲರೂ ಬೆಂಬಲಿಸಿದ್ದಾರೆ. ಇದರ ಜೊತೆಗೆ ಇವು ಲಿಖಿತ ಆಧಾರಗಳು. ಈ ಲಿಖಿತ ಆಧಾರಗಳ ಜೊತೆಗೆ ಕೆಲವು ಭೌತಿಕ ಆಧಾರಗಳನ್ನ ನೋಡೋದಾದ್ರೆ, ಇವತ್ತಿನ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿ ಒಂದು ಮೂಡೂರು ಅಂತಕ್ಕಂತಹ ಗ್ರಾಮ ಇದೆ. ಈ ಮೂಡೂರು ಗ್ರಾಮದಲ್ಲಿ ಒಂದು ಸಿದ್ದಪ್ಪನ ದೇವಸ್ಥಾನ ಇದೆ. ಸಿದ್ದಪ್ಪನ ದೇವಸ್ಥಾನದಲ್ಲಿ ರೇವಣ ಸಿದ್ದರ ಒಂದು ಗದ್ದಿಗೆ, ಅದರ ಪಕ್ಕದಲ್ಲಿ ಮರಳು ಸಿದ್ದರ ಗದ್ದಿಗೆ, ಅದರ ಪಕ್ಕದಲ್ಲಿ ಅಕ್ಕ ಮಹಾದೇವಿಯ ಗದ್ದಿಗೆ ಇದೆ. ನೋಡಿ, ರೇವಣ ಸಿದ್ದರ ಶಿಷ್ಯ ಮರಳು ಸಿದ್ದರು, ಮರುಳ ಸಿದ್ದರ ಶಿಷ್ಯ ಅಕ್ಕ ಮಹಾದೇವಿ ಅನ್ನೋದನ್ನ ನಾವು ಅದರ ಮೂಲಕ ಅರಿಯಬಹುದು. ಇದರ ಜೊತೆಗೆ ಅದೇ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಮಂತ್ರೋಡಿ ಅಂತಕ್ಕಂತಹ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲೂ ಕೂಡ ಒಂದು ಊರ ಹೊರಗೆ ಒಂದು ಮಣ್ಣಿನ ಸಣ್ಣ ಗುಡ್ಡ ಇದೆ. ಅದನ್ನ ಸಿದ್ದಪ್ಪನ ಗುಡ್ಡ ಅಂತ ಕರೀತಾರೆ. ಪ್ರತಿ ವರ್ಷ ಅಲ್ಲಿ ಸಿದ್ದಪ್ಪನ ತೇರು ನಡೀತಿದೆ. ಸಿದ್ದಪ್ಪನ ತೇರು ನಡೆದ ಮಾರನೇ ದಿನ ಒಂದು ಚಿಕ್ಕ ತೇರು ನಡೀತಿದೆ. ಆ ಚಿಕ್ಕ ತೇರಿನ ವಿಶೇಷ ಏನು ಅಂದ್ರೆ, ಅಕ್ಕ ಮಹಾದೇವಿಯವರ ಭಾವಚಿತ್ರವನ್ನ ಆ ತೇರಿನೊಳಗೆ ಇಟ್ಕೊಂಡು ಮಹಿಳೆಯರೇ ಆ ತೇರನ್ನ ಎಳಿತಕ್ಕಂಥದ್ದು ಅದರ ವಿಶೇಷ. ಸೊ ಹಾಗಾಗಿ ಈ ಎಲ್ಲ ಐತಿಹ್ಯಗಳ ಆಧಾರದ ಮೇಲೆ ಅಕ್ಕ ಮಹಾದೇವಿಗೆ ಮರುಳ ಸಿದ್ಧರೇ ದೀಕ್ಷಾ ಗುರುಗಳಾಗಿದ್ರು ಅನ್ನೋದನ್ನ ನಾವು ಪರಿಗಣಿಸಬಹುದು. ಇದರ ಜೊತೆಗೆ ಗುರುಲಿಂಗ ದೇವ ಅಂತಕ್ಕಂತಹ ಒಬ್ಬ ವಿದ್ಯಾ ಗುರುಗಳು ಕೂಡ ಅಕ್ಕ ಮಹಾದೇವಿಗೆ ಇರ್ತಾರೆ. ಈ ಇಬ್ಬರು ಗುರುಗಳನ್ನ ಕುರಿತು ಅಕ್ಕ ಒಂದು ವಚನದಲ್ಲಿ ಹೇಳ್ತಾರೆ, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿಯೆಂಬುದ ತೊಡೆದು ಭಕ್ತರೆಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ನಮೋ ನಮಃ ಅನ್ನುವಂತಹ ಒಂದು ವಚನದಲ್ಲಿ ನರಜನ್ಮ ಅಂದ್ರೆ ನಾನು ಕೇವಲ ಮನುಷ್ಯಳಾಗಿದ್ದೆ ಮೊದಲು, ಈಗ ಆ ಮನುಷ್ಯ ರೂಪದಿಂದ ಹೊರಬಂದು ನನ್ನನ್ನೇ ಹರನನ್ನಾಗಿ ಮಾಡಿದ್ರು ನನ್ನ ಗುರು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನ ಬಿಡಿಸಿ ಸಂಸಾರದ ಬಂಧನದಲ್ಲಿದ್ದಂತಹ ನನ್ನನ್ನ ಪರಮ ಸುಖ ತೋರುವಂತೆ ಮಾಡಿದ್ದು ನನ್ನ ಗುರು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಚನ್ನಮಲ್ಲಿಕಾರ್ಜುನನನ್ನೇ ನನ್ನ ಕೈಯಲ್ಲಿ ತಂದುಕೊಟ್ಟಂತಹ ಗುರುವೇ, ನಿನಗೆ ನಮೋ ನಮಃ ಅಂತಕ್ಕಂತಹ ಮಾತನ್ನ ಅಕ್ಕ ಆ ವಚನದ ಮೂಲಕ ನಮಗೆ ತಿಳಿಸ್ತಾರೆ. ಇನ್ನ ಅಕ್ಕ ಮಹಾದೇವಿಯ ತಂದೆ ತಾಯಿಗಳು ಆ ಕಾಲದಲ್ಲಿ ಆಗರ್ಭ ಶ್ರೀಮಂತ ವ್ಯಾಪಾರಿಗಳಾಗಿದ್ರು. ಅದರಲ್ಲೂ ವಿಶೇಷವಾಗಿ ಈ ಮುದ್ದು ರತ್ನದ ವ್ಯಾಪಾರಿಗಳಾಗಿದ್ರು ಅವರು. ಹಾಗಾಗಿ ಅವ್ರಿಗೇನು ಹಣಕಾಸಿನ ಕೊರತೆ ಇರಲಿಲ್ಲ. ಬಾಲ್ಯಾವಸ್ಥೆಯಿಂದಲೇ ಮಹಾದೇವಿ ಅಕ್ಕ ಯಾವಾಗ್ಲೂ ಕೂಡ ಈ ರೇಷ್ಮೆ ಬಟ್ಟೆಯನ್ನ, ಉಡುಪುಗಳನ್ನ ಧರಿಸ್ತಾ, ಹಣೆಯಲ್ಲಿ ವಿಭೂತಿಯನ್ನ ಧರಿಸ್ತಾ, ಕೊರಳಲ್ಲಿ ರುದ್ರಾಕ್ಷಿಯನ್ನ ಕಟ್ಟಿಕೊಂಡು ಸಾಕ್ಷಾತ್ ಈ ಪೌರಾಣಿಕ ಜಗನ್ಮಾತೆ ಪಾರ್ವತಿ ದೇವಿಯ ರೀತಿಯಲ್ಲೇ ಕಂಗೊಳಿಸ್ತಾ ಇತ್ತು. ವಯಸ್ಸಿಗೆ ಬಂದಂತಹ ಮಗಳನ್ನ ಪ್ರಾಯಶಃ 13-14 ವರ್ಷ ವಯಸ್ಸು, ಹಿಂದೆಲ್ಲ ಬಹಳ ಬೇಗ ಮದುವೆ ಮಾಡ್ತಿದ್ದಂತಹ ಒಂದು ಇತಿಹಾಸವನ್ನ ನಾವೆಲ್ಲ ನೋಡ್ತೀವಿ. ವಯಸ್ಸಿಗೆ ಬಂದಂತಹ ಮಗಳನ್ನ ಮದುವೆ ಮಾಡಲಿಕ್ಕೆ ತಂದೆ ತಾಯಿಗಳು ಒತ್ತಾಯ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಕ್ಕ ತನ್ನ ತಾಯಿಗೆ ಹೇಳ್ತಾಳೆ, ಇಹಕ್ಕೊಬ್ಬ ಗಂಡನೇ ಪರಕ್ಕೊಬ್ಬ ಗಂಡನೇ ಅಂತಕ್ಕಂತಹ ವಚನದ ಮೂಲಕ. ಇಹಕ್ಕೊಬ್ಬ ಅಂದ್ರೆ ನನಗೆ ಇಲ್ಲಿಗೆ ದೈಹಿಕ ದಾಂಪತ್ಯವನ್ನ ನಡೆಸೋದಕ್ಕೆ ಒಬ್ಬ ಗಂಡ, ಪಾರಮಾರ್ಥಿಕ ಸಾಧನೆಯನ್ನ ಮಾಡೋದಕ್ಕೆ ಇನ್ನೊಬ್ಬ ಗಂಡನೇ. ಇದು ನನ್ನ ಮನಸ್ಥಿತಿಗೆ ಸರಿ ಹೊಂದೋದಿಲ್ಲ. ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೇ, ದೈಹಿಕ ಸುಖಕ್ಕೊಬ್ಬ ಗಂಡ, ಪಾರಮಾರ್ಥಿಕ ಸುಖಕ್ಕೆ ಮತ್ತೊಬ್ಬ ಗಂಡನೇ. ಚೆನ್ನ